ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗರ್ಲ್ಸ್ ಹ್ಯಾಪಿ ಹಬ್. ಎಲ್ಲರೂ ಲಾಸ್ಟ್ ವಿಡಿಯೋ ನೋಡಿದೀರಾ ಅನ್ಕೊಂಡಿದೀನಿ. ವಿಷನ್ ಬೋರ್ಡ್ ಅಂದ್ರೆ ಏನಾದ್ರೂ ಯೂಸಸ್ ಏನು ಅಂತ. ಸೊ ಅದ್ರದ್ದು ಪಾರ್ಟ್ 2 ಇಲ್ಲಿದೆ. ಇವಾಗ ನಾನ್ ಹೇಗೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಏನೇನ್ ಐಟಮ್ಸ್ ಬೇಕು, ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಫಸ್ಟಿಗೆ ಸಿಸರ್ ಬೇಕಾಗುತ್ತೆ, ಫೆವಿಕಾಲ್ ಬೇಕಾಗುತ್ತೆ, ಅಂಡ್ ನೀವು ಬೋರ್ಡ್ ಯೂಸ್ ಮಾಡ್ತಾ ಇರೋದಾದ್ರೆ ಫೆವಿಕ್ವಿಕ್ ಬೇಕಾಗುತ್ತೆ. ಸೊ ಫೆವಿಕ್ವಿಕ್ ಇಲ್ಲಿ ಮಿಸ್ಸಿಂಗ್ ಇದೆ. ಆಮೇಲೆ ಈ ತರ ಕಲರ್ ಪೇಪರ್ ಅನ್ನು ನೀವು ಯೂಸ್ ಮಾಡ್ಕೋಬಹುದು. ಅಫರ್ಮೇಶನ್ ಬರ್ತು ಇಲ್ಲ ಏನಾದ್ರು ಡ್ರಾಯಿಂಗ್ ಎಲ್ಲ ಮಾಡಿ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ತರ ಸ್ಟಿಕ್ಕಿ ನೋಟ್ಸ್ ಅಲ್ಲೂ ನೀವು ಯೂಸ್ ಮಾಡ್ಕೋಬಹುದು. ಸೊ ನಿಮ್ಗೆ ಕೋಡ್ಸ್ ಗೀಟ್ಸ್ ಏನಾದ್ರು ಬೇಕಂದ್ರೂ ಅದನ್ನು ಬರೆದು ಡಿಸೈನ್ ಆಗಿ ಕಟ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಮತ್ತೆ ಮಾರ್ಕರ್, ಕಲರ್ ಪೆನ್ಸಿಲ್ಸ್, ನಾನು ಕಲರ್ ಪೆನ್ನ ಮತ್ತೆ ಇದೆಲ್ಲ ತಗೊಂಡಿದ್ದೀನಿ, ಹೈಲೈಟರ್ ಎಲ್ಲ. ಸೊ ನಾನು ಇಮೇಜಸ್ ಪ್ರಿಂಟ್ಔಟ್ ತಗೊಂಡ್ಬಂದಿದ್ದೀನಿ ಫೋಟೋ ಶೀಟ್ ಅಲ್ಲಿ. ನೀವು ನೋಡ್ಬೋದು ಎಷ್ಟು ಗ್ಲಾಸಿ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಈ ತರ ಫೋಟೋ ಶೀಟ್ ಅಲ್ಲೂ ತಗೋಬಹುದು. ಇಲ್ಲಾಂದ್ರೆ ನೀವು ಪ್ರಿಂಟ್ಔಟ್, ನಾರ್ಮಲ್ ಪ್ರಿಂಟ್ಔಟ್, ಕಲರ್ ಪ್ರಿಂಟ್ಔಟ್ ತಗೋಬಹುದು. ನೀವು ನೋಡ್ಬೋದು ಇಲ್ಲಿ ಅಫರ್ಮೇಶನ್ ಹಾಕಿದೀನಿ. ಮತ್ತೆ ನಿಮಗೆ ಐಫೋನ್ ಫೋಟೋಸು, ಕಾರ್ ಫೋಟೋಸು, ಲ್ಯಾಪ್ಟಾಪ್ ಫೋಟೋಸ್ ಎಲ್ಲ ನೋಡಬಹುದು. ಮತ್ತೆ ಸ್ವಲ್ಪ ಟ್ರಾವೆಲ್ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಡೀಟೇಲ್ ಆಗಿ ನೋಡೋಣ. ಸೊ ನೀವು ಇವಾಗ ಏನಾದ್ರು ರಿಲೇಶನ್ಶಿಪ್ ಗೋಲ್ಸ್ ಇಟ್ಕೊಂಡ್ರೆ ಸೊ ಆ ಥರ ಫೋಟೋಸ್ ಕಲೆಕ್ಟ್ ಮಾಡ್ಬೋದು. ಇದ್ರಲ್ಲಿ ಮೇಕಪ್, ಸ್ಕಿನ್ ಕೇರ್ ಎಲ್ಲ ನೋಡಬಹುದು. ಬುಕ್ಸು, ಜರ್ನಲಿಂಗ್ ಎಲ್ಲ ನೋಡ್ಬೋದು. ಇದರಲ್ಲಿ ನೀವು ಟ್ರಾವೆಲಿಂಗು ಮತ್ತೆ ಸ್ವಲ್ಪ ಅಫರ್ಮೇಶನ್ದು ಡೀಟೇಲ್ ಆಗಿ ಹಾಕಿದ್ದೀನಿ. ಇಲ್ಲಿ ಡ್ರೈವಿಂಗು, ಕಾರು, ಮತ್ತೆ ಇಲ್ಲಿ ಡಯಟಿಗೆ ರಿಲೇಟೆಡ್ ಮೋಟಿವೇಶನಲ್ ಇದೆಲ್ಲ ಹಾಕಿದ್ದೀನಿ. ಸೊ ನೀವು ಈ ತರ ಕಲೆಕ್ಟ್ ಮಾಡ್ಕೋಬಹುದು. ಆ್ಯಂಡ್ ಈ ಇಯರ್ದು ನಂದು ಯೂಟ್ಯೂಬ್ದು ಗೋಲ್ಸ್ ಇರ್ಬೋದು, ಇಲ್ಲ ನೀವು ಡ್ರೆಸ್ಸಿಂಗ್ ಸ್ಟೈಲ್ ಏನಾದರೂ ಚೇಂಜ್ ಮಾಡ್ಕೋಬೇಕು ಅಂತಿದ್ರೆ ಅದ್ರದ್ದು ಇರ್ಬೋದು, ಇಲ್ಲ ನೀವು ಯೋಗ ಜಿಮ್ ಏನಾದರೂ ಸೇರಬೇಕು ಅಂತಿದ್ರೆ ಅದ್ರದ್ದು ಇಮೇಜಸ್ಸು ಕಲೆಕ್ಟ್ ಮಾಡ್ಕೋಬಹುದು. ನಂದು ಈ ಇಯರ್ದು ಗೋಲ್ ವೆಯ್ಟ್ ಲಾಸ್ ಇರೋದ್ರಿಂದ ನಾನು ನನ್ನ ಫೋಟೋಸೇ ತಗೊಂಡಿದ್ದೀನಿ ಫಾರ್ ಸೆಲ್ಫ್ ಮೋಟಿವೇಶನ್. ಬೇರೆ ಇದೆಲ್ಲ ಫೋಟೋಸ್ ಇಟ್ಕೊಂಡು ಯಾಕೆ ಇದು ಮಾಡೋದು ಅಂತ ನಾನು ನನ್ನ ಫೋಟೋಸೇ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಜಸ್ಟ್ ಪ್ರಿಂಟ್ಔಟ್ A4 ಸೈಜ್ ಶೀಟಲ್ಲಿ ತೆಗೆದಿರೋದು. ಸೊ ಆ ಥರನೂ ನೀವು ತೆಗೆಸ್ಕೋಬೋದು ಕಲರಲ್ಲಿ, ಅದನ್ನು ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜನರಲಲ್ಲಿ ಹೇಗೆ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಫಿಸಿಕಲ್ ವಿಷನ್ ಬೋರ್ಡ್ನ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಿಮಗೆ ಬೋರ್ಡದು ನೆಸೆಸಿಟಿ ಇರುತ್ತೆ. ಕ್ಯಾನ್ವಾಸ್ ಬೋರ್ಡ್ ಆಗಿರ್ಬೋದು, ಕಾರ್ಡ್ಬೋರ್ಡ್ ಬೋರ್ಡ್ ಆಗಿರಬಹುದು, ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲ ಬಿಟ್ಸ್ ಸ್ಟೋರಲ್ಲೂ ಸಿಗುತ್ತೆ, ಇಲ್ಲ ಬಿಟ್ಸ್ದು ಆ್ಯಪು ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಮತ್ತು ಈ ಥರ ಸ್ಟಿಕ್ಕರ್ಸು ನೀವು ಕಲೆಕ್ಟ್ ಮಾಡ್ಕೋಬಹುದು. ಈ ಥರ ಸ್ಟಿಕ್ಕರ್ಸು ನಿಮಗೆ ಅಮೆಝಾನಲ್ಲಿ, ಮೀಶೋ ಎಲ್ಲ ಕಡೆ ಅವೈಲೇಬಲ್ ಇದೆ. ಸೊ ಈ ಥರ ನೋಡಿ, ಇಟ್ಸ್ ಟೈಮ್ ಫಾರ್ ಫ್ರೀ, ಇಟ್ಸ್ ನೆವರ್ ಟು ಲೇಟ್, ಐ ಹೋಪ್ ಇಟ್ಸ್ ನೆವರ್ ಲೇಟ್, ಈ ಥರ ಮೋಟಿವೇಶ್ನಲ್ ಇದ್ರದ್ದು ಸ್ಟಿಕ್ಕರ್ಸ್ ನಿಮಗೆ ಸಿಗುತ್ತೆ. ಸ್ವಲ್ಪ ಫನ್ನಿ ಆಗಿರೋದು, ಸ್ವಲ್ಪ ಕಲರ್ಫುಲ್ ಮಾಡಬೇಕು ಅಂದರೆ ವೆರೈಟೀಸ್ ಆಫ್ ಸ್ಟಿಕ್ಕರ್ಸು ಸಿಗುತ್ತೆ. ಇದನ್ನೆಲ್ಲ ನೀವು ತಗೋಬಹುದು. ಇಲ್ಲಾಂದರೆ ನೀವು ನ್ಯೂಸ್ ಪೇಪರು, ಸ್ಟೋರಿ ಬುಕ್ಕು, ಮ್ಯಾಗ್ಝೀನು ಎಲ್ಲಿಂದ ಬೇಕಾದರೂ ಯಾವ ಥರದ ಇಮೇಜಸ್ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬೋದು. ನೀವು ಆರ್ಟಿಸ್ಟಿಕ್ ಪರ್ಸನ್ ಅಂದರೆ ಅದನ್ನ ಡ್ರಾಯಿಂಗು, ಸ್ಕೆಚ್ಚು, ಪೇಂಟಿಂಗು ಮಾಡಿ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ದು ವಿಜುವಲ್ಸ್ ತೋರಿಸಿದ್ದೀನಿ. ಸೊ ಈ ಥರ ಎಲ್ಲ ಇದು ಮಾಡಬಹುದು ಅಂತ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಫಸ್ಟಿಗೆ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೈಮ್ ಲ್ಯಾಪ್ಸ್ ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಸೊ ಎಲ್ಲಾನು ನಾನು ಫೋಟೋಸ್ನ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಫೋಟೋಸ್ನ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಶಾರ್ಪ್ ಎಡ್ಜಸ್ ಇದ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಅದರಲ್ಲೂ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಸ್ಕ್ವಯರ್ ಚೂಸ್ ಮಾಡಿದ್ದೀನಿ. ನೀವು ಸ್ವಲ್ಪ ಬೇಕಾದ್ರೆ ರೆಕ್ಟ್ಯಾಂಗಲ್, ನಿಮಗೆ ಯಾವ ಥರ ಇಮೇಜಸ್ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಮೇಲೇನು ಇದು ಸೆಲೆಕ್ಟ್ ಮಾಡ್ಕೋಬಹುದು. ನೀವು ಏನ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ಎಷ್ಟು ಇಮೇಜಸ್ ಸೆಲೆಕ್ಟ್ ಮಾಡಿದೀರಾ ಆ ವಿಷನ್ ಬೋರ್ಡ್ ಅಲ್ಲಿ ಎಷ್ಟು ಇಮೇಜಸ್ ಆಗುತ್ತೆ. ಶಾರ್ಟೇಜ್ ಆದ್ರೂ ಇಟ್ಸ್ ಖಾಲಿ ಕಾಣುತ್ತೆ. ಸೊ ನೀವು ಅದಕ್ಕೆ ಅಲ್ಲಿ ಮೇಕ್ ಓವರ್ ಮಾಡ್ಕೋಬಹುದು. ಅಫರ್ಮೇಶನ್ ಅನ್ಸೋದು, ಇಲ್ಲ ನೀವು ಆ್ಯಡ್ ಮಾಡಿ ಏನಾದ್ರು ಅನ್ಸೋದು, ಸ್ಟಿಕ್ಕರ್ಸ್ ಅನ್ಸೋದು, ಆ ಥರ ಏನಾದ್ರು ಮಾಡ್ಕೋಬಹುದು. ಇಲ್ಲ ತುಂಬಾ ಜಾಸ್ತಿ ಆದ್ರೂ ವಿಷನ್ ಬೋರ್ಡ್ ಅಲ್ಲಿ ಪ್ಲೇಸ್ ಇರಲ್ಲ, ತುಂಬಾ ಕಂಜೆಸ್ಟೆಡ್ ಆಗಿರುತ್ತೆ. ಸೊ ನೋಡ್ಕೊಂಡು ಸೆಲೆಕ್ಟ್ ಮಾಡಿ. ಓಕೆ, ಇಷ್ಟು
ಈ ವಿಷನ್ ಬೋರ್ಡ್ ಎಷ್ಟು ಇಮೇಜಸ್ ಹಾಕ್ಬೋದು, ಯಾವ ಸೈಜ್ ಅಲ್ಲಿ. ಇದು ನಾನು ತಗೊಂಡಿದ್ದು ಎಲ್ಲ ಸ್ಮಾಲ್ ಸೈಜ್ ಅಲ್ಲಿ. ನೀವು ನೋಡ್ಬೋದು ಫೋಟೋಸ್ ನಾನು ಮಾಡಿದೀನಿ. ನೀವು ಕಾಲೇಜ್ ಮಾಡೋದನ್ನ ಲಾರ್ಜ್ ಸೈಜ್ ಅಲ್ಲೂ ಮಾಡಬಹುದು. ಸೊ ಅದು ನಿಮ್ಗೆ ಬಿಗ್ ಸೈಜ್ ಅಲ್ಲಿ ವಿಷನ್ ಬೋರ್ಡ್ ಅಲ್ಲಿ ಇನ್ನೂ ಎದ್ ಕಾಣಿಸುತ್ತೆ. ತುಂಬಾ ಇಮೇಜಸ್ ಇದೆ, ಯು ಕ್ಯಾನ್ ಗೋ ಫಾರ್ ದಿಸ್ ಸ್ಮಾಲ್ ಸೈಜ್. ಇಲ್ಲ ನೀವು ದೊಡ್ಡದೇ ಇಟ್ಕೊಳ್ತೀರ, ಲೈಕ್ ನಿಮ್ಗೆ ಬರೀ ಟ್ರಾವೆಲ್ ಇದೆ, ಬರೀ ಲೈಕ್ ಪಾಸ್ಪೋರ್ಟ್ ಇಲ್ಲ ಟ್ರಾವೆಲಿಂಗ್ ಡೆಸ್ಟಿನೇಷನ್ಸ್ ಇಲ್ಲ ಪ್ಯಾಕೇಜ್ ಸಮಥಿಂಗ್ ಆ ತರ ಫೋಟೋಸ್ ಬರೀ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇಟ್ಕೊಳ್ಳೋದಾದ್ರೆ ನೀವು ಒಂದ್ ಸೈಜ್ ಬಿಗ್ಗರ್ ಇಲ್ಲ ಸ್ವಲ್ಪ ಮೀಡಿಯಂ ಸೈಜ್ಗೆಲ್ಲ ಹೋಗ್ಬೋದು. ಇಟ್ಸ್ ಅಪ್ ಟು ಯು, ಲೈಕ್ ಹೌ ಯು ಚೂಸ್ ದ ಸೈಜ್ ಅಂತ. ಎಲ್ಲ ಇಮೇಜಸ್ ಕಟ್ ಮಾಡಾಯ್ತು. ನಾನು ಇವಾಗ ವೈಟ್ ಕ್ಯಾನ್ವಾಸ್ ಬೋರ್ಡ್ ತಗೊಂಡಿದ್ದೀನಿ. ಇದು ಅಮೆಝಾನ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ನೀವು ಅಮೆಝಾನ್ ಅಲ್ಲಿ ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಆಫ್ಲೈನ್ ಅಲ್ಲಿ ಹೋಗಿ ಯಾವ ಸ್ಟೋರ್ ಅಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಇವಾಗ ನಾನು ಇಮೇಜಸ್ ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಇಮೇಜಸ್ ನ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ಪ್ಲೇಸ್ ಕನ್ಸಂಪ್ಷನ್ ಆಗುತ್ತೆ, ಯಾವ ತರ ಸೆಟ್ ಮಾಡಬಹುದು ಅಂತ ಒಂದು ಐಡಿಯಾ ಸಿಗುತ್ತೆ. ತುಂಬಾ ಇಮೇಜಸ್ ಇದ್ರೆ ಲೈಕ್ ನೀವು ಫಸ್ಟೇ ಪೇಸ್ಟ್ ಮಾಡ್ಕೊಂಡೋದು ಸ್ವಲ್ಪ ಇಮೇಜಸ್ಗೆ ಪ್ಲೇಸಸ್ ಇಲ್ಲದೆ ಆಗ್ಬೋದು, ಅಡ್ಜಸ್ಟ್ ಮಾಡಕ್ ಕಷ್ಟ ಆಗ್ಬೋದು. ಸೊ ಈ ತರ ಫಸ್ಟ್ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ತರ ಬೇಕು, ಎಲ್ ಬೇಕೋ ಹಂಗ ಅನ್ಸ್ಬೇಕು, ಇದೇ ಫಾರ್ಮ್ ಅಲ್ಲಿ ಅನ್ಸ್ಬೇಕು ಅಂತ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಯು ಕ್ಯಾನ್ ಡೂ ಇಟ್ ಎನಿ ವೇಸ್. ಎಲ್ಲೆಲ್ಲಿ ಬೇಕು ಫಾರ್ಮೇಶನ್ ಹಾಕ್ಬೋದು, ಕೋಟ್ಸ್, ಇಮೇಜಸ್, ಸ್ಟಿಕ್ಕರ್ಸ್, ಎಲ್ಲಿ ಯಾವ ಕಲರ್ ಬೇಕಾದ್ರೂ ನೋಡಿ. ಒಟ್ನಲ್ಲಿ ಕಲರ್ಫುಲ್ ಆಗಿ ನೀಟ್ ಅಂಡ್ ಕ್ಲೀನ್ ಆಗಿರ್ಬೇಕು. ಬೈ ಚಾನ್ಸ್ ನೀವೆಲ್ಲಾದ್ರೂ ಲೈಕ್ ಪಿಂಕ್ ಕಲರ್ ಅಲ್ಲೇ ಇರಬೇಕು, ಬ್ಲೂ ಕಲರ್ ಅಲ್ಲೇ ಇರಬೇಕು, ಪರ್ಪಲ್ ಕಲರ್ ಅಲ್ಲಿ ಇರಬೇಕು ನಿಮ್ ವಿಷನ್ ಬೋರ್ಡ್ಸ್ ಅಂತ ಇದ್ರೆ ಇಮೇಜಸ್ ನೀವು ಸೆಲೆಕ್ಟ್ ಮಾಡುವಾಗ ಪಿಂಟ್ರೆಸ್ಟ್ ಅಲ್ಲಿ ಪಿಂಕಿಶ್ ಇಲ್ಲ ಪರ್ಪಲಿಶ್ ಥೀಮ್ ಕೊಟ್ರೆ ಎಲ್ಲ ಇಮೇಜಸ್ ನಿಮಗೆ ಅದೇ ಥೀಮ್ ಅಲ್ಲಿ ಸಿಗುತ್ತೆ. ಸೊ ನಿಮ್ ವಿಷನ್ ಬೋರ್ಡ್ at the end it will be like pinkish or purplish or bluish in color. ಸೊ ಇವಾಗ ನೀವು ನೋಡ್ಬೋದು ನಾನು ಈ ತರ ಅರೇಂಜ್ ಮಾಡಿದೀನಿ. ಆಮೇಲೆ ಎಲ್ಲ ಇವಾಗ ನೀವು ನೋಡ್ತಾ ಇರೋದು ನಾನೆಲ್ಲ ಅನ್ಸ್ ಆದ್ಮೇಲೆಯಿಂದ. ಸೊ ಇಲ್ಲಿ ನೀವ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಲೆಫ್ಟ್ ಸೈಡ್ಗೆ ನಾನೆಲ್ಲ ಹತ್ರ ಅನ್ಸಿದೀನಿ, ಕ್ಲೋಸ್ ಏನು ಗ್ಯಾಪ್ ಸ್ಪೇಸ್ ಏನು ಬಿಟ್ಟಿಲ್ಲ ನೋಡಿ. ಫುಲ್ ಕ್ಲೋಸ್ ಆಗಿ ಮಾಡಿದೀನಿ. ಸೊ ಪಿಂಕಿಶ್ ತಗೊಂಡಿದ್ರಿಂದ ನೋಡಿ ಸ್ವಲ್ಪ ಆ ಕಡೆ ಇರೋದೆಲ್ಲ ಸ್ವಲ್ಪ ಪಿಂಕಿಶ್. ಸೊ ನಿಮ್ಗೆ ಪಿಂಕಿಶ್ ಎಕ್ಸಾಂಪಲ್ ತೋರ್ಸಕ್ಕೆ ಆ ತರ ಸ್ವಲ್ಪ ತಗೊಂಡ್ ಮಾಡಿದೀನಿ. ಅಂಡ್ ನೀವು ಈ ಕಡೆ ಬರೋದಾದ್ರೆ ನೀವು ನೋಡ್ಬೋದು ಬ್ಲೂ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದೀನಿ. ಅಂಡ್ ಮಿಕ್ಕಿದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಟು ಗ್ಯಾಪ್ ಕೊಟ್ಟು ನಾನು ಅನ್ಸಿದೀನಿ. ಸೊ ನೀವು ನೋಡಿ ಇದ್ರಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಈ ತರ ಕ್ಲೋಸ್ ಹಾಕಿರೋದು ಚೆನ್ನಾಗಿ ಕಾಣ್ತಾ ಇದೆಯಾ, ಇಲ್ಲ ಗ್ಯಾಪ್ ಕೊಟ್ಟಿ ಮಾಡಿರೋದು ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಸೊ ಬೇಸ್ಡ್ ಆನ್ ದಟ್ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಲೈಕ್ ಹೌ ಟು ಡೂ ಅಂತ. ಸೊ ಅದಕ್ಕೆ ಫಸ್ಟ್ ಸ್ಟಿಕ್ ಮಾಡೋಕ್ ಮುಂಚೆ ಒಂದ್ಸತಿ ಫೈನಲ್ ಆಗಿ ಯಾವ ತರ ಕಾಣಿಸುತ್ತೆ ಅಂತ ನೀವು ನೋಡಿದ್ರಲ್ಲ. ಸೊ ಇದನ್ನ ಸ್ಟಿಕ್ ಮಾಡಿದ್ಮೇಲೆ ನೀವು ನಿಮ್ದು ಆಫೀಸು ಇಲ್ಲ ವರ್ಕ್ ಸ್ಪೇಸು ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಗೆ ಡೈಲಿ ಕಾಣೋ ಜಾಗದಲ್ಲಿ ಹಾಕಿ ಡೈಲಿ ಬೆಳಗ್ಗೆ ಎದ್ದು ಒಂದು 5-10 ಮಿನಿಟ್ಸ್ ಅದ್ರಲ್ಲಿ ನೋಡಿ ಏನೇನ್ ನಿಮ್ ಡ್ರೀಮ್ಸ್ ಇದೆ, ಏನೇನ್ ಅಚೀವ್ ಮಾಡ್ಕೋಬೇಕು ಅಂತಿದ್ದೀರಾ ಅಂತ ನೋಡಿ ಅದ್ರ ಬಗ್ಗೆ ಹಾರ್ಡ್ ವರ್ಕ್ ಮಾಡಕ್ಕೆ ನೀವು ಟ್ರೈ ಮಾಡಿ. ಅದೊಂದು ಮೋಟಿವೇಶನ್ ಸಿಗುತ್ತೆ ಡೈಲಿ ನೀವು ನೋಡೋದ್ರಿಂದ, ಓಕೆ ನಾನು ಮಾಡ್ಬೇಕು ಅಂತ. ಸೊ ಈ ತರ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅಂಡ್ ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಳ್ಳಿ, ಯಾವ್ದು ನೀವು ಅಚೀವ್ ಮಾಡ್ಬೋದು ಅದು. ಅಂಡ್ ಆಫ್ಟರ್ ವಿಷನ್ ಬೋರ್ಡ್ ಮಾಡಲ್ಲ ಆದ್ಮೇಲೆ ನೀವು ಗೋಲ್ಸ್ ಎಲ್ಲ ಇದ್ ಮಾಡಿ ಈ ತರ ವಿಷನ್ ಬೋರ್ಡ್ ಪ್ರಿಪೇರ್ ಮಾಡಾದ್ಮೇಲೆ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನೋಡಿ ನಾನು ವಿಷನ್ ಬೋರ್ಡ್ ನಂದು ಬೆಡ್ರೂಮ್ ವಾಲ್ ಮೇಲೆ ಹಾಕೊಂಡಿದ್ದೀನಿ. ಸೊ ದಟ್ ಎವ್ರಿ ಮಾರ್ನಿಂಗ್ ನಾನು ಎದ್ದ ತಕ್ಷಣ ಅದನ್ನ ನೋಡಿ ವಿಜುವಲೈಸ್ ಮಾಡ್ಬೋದು ಅಂತ. ನೀವು ಕೂಡ ಇದನ್ನು ಮಾಡಿ ಇದ್ರದ್ದು ರಿಸಲ್ಟ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಯರ್ ಎಂಡ್ ಅಲ್ಲಿ ನಾನು ಇದ್ರದ್ದು ರಿವ್ಯೂ ಮಾಡ್ತೀನಿ. ವಿಷನ್ ಬೋರ್ಡ್ ಅಲ್ಲಿ ಎಷ್ಟೆಲ್ಲ ನಾನು ಅಚೀವ್ ಮಾಡಿದ್ದೀನಿ, ಯಾವೆಲ್ಲ ಪೆಂಡಿಂಗ್ ಇದೆ, ಯಾವ ತರ ಅಚೀವ್ ಮಾಡಿದೆ ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಇದ್ರಲ್ಲಿ ಯಾರಾದ್ರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್ ಕಮೆಂಟ್